ನಮಸ್ಕಾರ ಸ್ನೇಹಿತರೆ. ರಾಜಕೀಯ, ಆಡಳಿತ ವ್ಯವಸ್ಥೆ, ಪ್ರಜಾಕೀಯದ ಬಗ್ಗೆ ಮಾತನಾಡುವ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಬರುವ ಜನರಿಗೆ ಬೆಂಕಿ ಚೆಂಡುವಿನ ಪರಿಚಯ ಇರಬಹುದು ಅಂದ್ಕೊಳ್ತೀನಿ. ಹೆಚ್ಚಾಗಿ ಈ ಬೆಂಕಿ ಚೆಂಡು ವ್ಯವಸ್ಥೆಯ ಬಗ್ಗೆ ಕೈಲಾಗದ ನೆಗೆಟಿವ್ ಮಾತನಾಡುವವರ ಬುಡಕ್ಕೆ ಬೆಂಕಿ ಇಡಲಿಕ್ಕೆ ಯಾವಾಗಲೂ ಕಮೆಂಟ್ನಲ್ಲಿ ಪೋಸ್ಟ್ಗಳ ಮೂಲಕ ಮಾತಾಡ್ತಾ ಇರ್ತಾರೆ. ಇವತ್ತು ಈ ಬೆಂಕಿ ಚೆಂಡು ನಿಮ್ಮ ಮುಂದೆ ಲೈವ್ ಆಗಿ ಬಂದಿದ್ದಾನೆ. ಲೈವ್ ಆಗಿ ಬಂದಿರೋದು ಮಾಸ್ಕ್ ಹಾಕ್ಕೊಂಡು ಬಂದಿದ್ದಾನೆ ಅಂತ ನೀವು ಹೇಳ್ಬೋದು. ಹೌದು, ಈ ಬೆಂಕಿ ಚೆಂಡಿನ ಪರಿಚಯ ಏನಂದರೆ, ಇವನೊಬ್ಬ ಭಾರತೀಯ ಪ್ರಜೆ. ಇಲ್ಲಿ ನೀವು ಇವನನ್ನು ಜಾತಿ ಧರ್ಮದ ಮೂಲಕ, ಹೆಸರಿನ ಮೂಲಕ, ಯಾವುದೇ ಪಕ್ಷಗಳ ಮೂಲಕ ಗುರುತಿಸುವ ಅಗತ್ಯ ಇಲ್ಲ. ಹೌದು, ಬೆಂಕಿ ಚೆಂಡು ಪ್ರಜಾಕೀಯ ಪಕ್ಷದಿಂದ ತುಂಬ ಪ್ರಭಾವಿತನಾಗಿದ್ದಾನೆ. ಉಪೇಂದ್ರರ ವಿಚಾರಗಳಿಂದ ಪ್ರಭಾವಿತನಾಗಿದ್ದಾನೆ. ಆದರೆ ನೀವು ಯಾವುದೇ ಪಕ್ಷವನ್ನು ಬೆಂಬಲಿಸಿ, ಆದರೆ ಈ ವಿಚಾರಗಳು ನಿಮಗೆ ಸರಿ ಅನಿಸಿದರೆ ನೀವು ಅಳವಡಿಸಿಕೊಳ್ಳಲು ನಿಮಗೆ ಯಾವ ಸಮಸ್ಯೆಯೂ ಇಲ್ಲ. ಬೆಂಕಿ ಚೆಂಡುವಿನ ಪ್ರಥಮ ಲೈವ್ಗೆ ಬರುವ ಎಲ್ಲರಿಗೂ ಸ್ವಾಗತ. ಈ ಲೈವ್ ಬರುವ ಉದ್ದೇಶ ಏನಂದರೆ, ಚುನಾವಣೆಗಳು ಈಗ ಮುಗಿಯುವ ಹಂತದಲ್ಲಿವೆ. ಆದರೆ ಪ್ರಜೆಗಳಾದ ನಮ್ಮ ಜವಾಬ್ದಾರಿಗಳು ಮುಗಿದಿದೆಯಾ? ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೇವೆ? ಇದನ್ನು ಸರಿ ಮಾಡುವುದು ಹೇಗೆ? ಇಂತಹ ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ಹಾಗೂ ಪ್ರತಿಯೊಬ್ಬ ಪ್ರಜೆಯ ಅಭಿಪ್ರಾಯಕ್ಕೆ ಅವಕಾಶದ ವೇದಿಕೆಯಾಗಿ ಈ ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸಲಿಕ್ಕೆ ನಾನು ಒಬ್ಬ ಭಾರತೀಯ ಪ್ರಜೆ ಲೈವ್ ಬಂದು ವೇದಿಕೆ ಸೃಷ್ಟಿ ಮಾಡಿ ಕೊಡ್ತಾ ಇದ್ದೇನೆ. ಯಾಕೆ ಹೆಚ್ಚಿನವರಿಗೆ ಲೈವ್ ಬರಲಿಕ್ಕೆ ಆಗಲ್ವಾ, ಮಾತಾಡಲಿಕ್ಕೆ ಆಗಲ್ವಾ? ಖಂಡಿತ ಆಗುತ್ತೆ. ಪ್ರತಿಯೊಬ್ಬನು ಬರಬೇಕು, ಮಾತಾಡಬೇಕು. ಆದರೆ ಆ ಧೈರ್ಯ, ಆ ಜವಾಬ್ದಾರಿ ಬರಲಿ ಎನ್ನುವ ಉದ್ದೇಶದಿಂದಲೇ ಇದೊಂದು ನನ್ನ ಸಣ್ಣ ಪ್ರಯತ್ನ. ಯೂಟ್ಯೂಬ್ನಲ್ಲಿ ಹಾಗೂ ಫೇಸ್ಬುಕ್ನಲ್ಲಿ ನಾನು ಇನ್ನು ಮುಂದೆ ಈ ರೀತಿ ಲೈವ್ ಬಂದು ಮಾತನಾಡಿ ವಿಚಾರಗಳಿಗೆ ವೇದಿಕೆ ಸೃಷ್ಟಿಸುತ್ತೇನೆ. ನೀವು ಕಮೆಂಟ್ನಲ್ಲಿ ಹಾಕುವ ಪ್ರಶ್ನೆಗಳಿಗೆ ಇದೇ ರೀತಿ ಲೈವ್ನ ಮುಖಾಂತರ ಮಾತನಾಡಿ ಉತ್ತರಿಸುವ ಪ್ರಯತ್ನ ಮಾಡ್ತೇನೆ. ನೀವು ಕೂಡ ಜೊತೆಯಾಗಿ ಲೈವಲ್ಲಿ ಬಂದು ಸೇರಿಕೊಳ್ಬೋದು. ಇವತ್ತಿನ ಟಾಪಿಕ್ ಪ್ರಜಾಪ್ರಭುತ್ವ ಅಂತಲೇ ಹೇಳೋಣ. ಪ್ರಜಾಪ್ರಭುತ್ವ ಹಾಗೂ ಜನರು, ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೇವೆ? ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಏನು? ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರನೇ ವಿಶೇಷವಾಗಿ ಇವತ್ತು ನಾನು ಲೈವ್ ಬಂದಿದ್ದೇನೆ. ವ್ಯವಸ್ಥೆ, ಇಡೀ ಆಡಳಿತ ವ್ಯವಸ್ಥೆ ನಡೀತಾ ಇರುವುದು ಹೇಗೆ ನಡಿಬೇಕಿತ್ತು, ಇವತ್ತು ಹೇಗೆ ನಡೀತಾ ಇದೆ ಎನ್ನುವುದರ ಬಗ್ಗೆ ನಾವು ಕನಿಷ್ಠ ಜ್ಞಾನವನ್ನು ಕೂಡ ಉಪಯೋಗಿಸದೆ ನಮ್ಮ ಅಹಂಕಾರಗಳಿಗೆ ಬೆಲೆ ಕೊಟ್ಟು ಇನ್ನೊಬ್ಬರನ್ನು ದೂಷಿಸಿಕೊಂಡು ಸರ್ಕಾರಗಳನ್ನು ಬೈದುಕೊಂಡು ನಮ್ಮ ಬುಡಕ್ಕೆ ನಾವೇ ಬೆಂಕಿ ಇಟ್ಕೊಳ್ತಾ ಇದ್ದೇವೆ. ಯಾಕಂದರೆ ನಾವು ಸಮಸ್ಯೆಗಳ ಬಗ್ಗೆ ಒಂದು ಬಾರಿ ಮಾತನಾಡಿದರೆ ಮುಂದೆ ಪರಿಹಾರಗಳ ಬಗ್ಗೆ ಮಾತನಾಡಬೇಕು. ಆದರೆ ಆ ಪರಿಹಾರಗಳ ಬಗ್ಗೆ ಮಾತನಾಡುವ ಅಭ್ಯಾಸವನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಇದರಿಂದ ನಷ್ಟ ಯಾರಿಗಾಗ್ತಾ ಇದೆ ಎನ್ನುವುದು ನಾವು ಆಲೋಚನೆ ಮಾಡ್ತಾ ಇಲ್ಲ. ರಾಜಕಾರಣ ಅಥವಾ ಭ್ರಷ್ಟಾಚಾರ ಇದರಿಂದ ಲಾಭ ಮಾಡಿಕೊಳ್ತಾ ಇದ್ದು ಅವರು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದರೂ ಕೂಡ ಆ ಹಣ ಎಲ್ಲಿಂದ ಬರುತ್ತೆ, ಅದು ನಮಗೆಷ್ಟು ನಷ್ಟವಾಗ್ತಾ ಇದೆ ಎನ್ನುವುದರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇಲ್ಲ. ಹಾಗೂ ಅಂಥವರಿಗೆ ಜೈಕಾರ ಹಾಕಿಕೊಂಡು ನಮ್ಮ ಮುಂದಿನ ವರ್ಷಗಳನ್ನು ಕಳೀತಾ ಇದ್ದೇವೆ. ಈ ಚುನಾವಣೆಯಲ್ಲಿ
ಯಾವ ಪಕ್ಷ ಗೆಲ್ಲುತ್ತೆ ಅನ್ನೋದಕ್ಕಿಂತ ಪ್ರಜೆಗಳಾದ ನಾವು ನೀವು ಗೆದ್ದಿದ್ದೀವ ಎನ್ನುವುದರ ಬಗ್ಗೆ ನಾವು ಆಲೋಚನೆ ಮಾಡಲ್ಲ. ಯಾಕೆಂದರೆ ನಾವು ಗೆಲ್ಲುವುದಕ್ಕೆ ಮತ ಚಲಾಯಿಸಿರುವುದಿಲ್ಲ ಹೆಚ್ಚಿನವರು ಅಲ್ವಾ. ಯಾರನ್ನೋ ಸೋಲಿಸಲಿಕ್ಕೆ, ಯಾರನ್ನೋ ಗೆಲ್ಲಿಸಲಿಕ್ಕೆ ನಾವು ನಮ್ಮ ಮತ ಚಲಾಯಿಸಿ ಅವರು ಗೆದ್ದಾಗ ಅವರು ಸೋತಾಗ ಖುಷಿಪಟ್ಟುಕೊಂಡು ಮುಂದಿನ 4 ವರ್ಷಗಳನ್ನು ಭಾವನಾತ್ಮಕತೆಯಲ್ಲಿ ಕಳಿತೇವೆ. ಇದನ್ನು ಸರಿ ಮಾಡಬೇಕಾದ್ರೆ ಏನು ಮಾಡಬೇಕು ಎನ್ನುವುದನ್ನು ನೀವು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಿಮಗೆ ನಾನು ಮಾಡುತ್ತಿರೋ ಈ ಪ್ರಯತ್ನ ಸರಿ ಎನಿಸಿದರೆ ನನ್ನ ಯೂಟ್ಯೂಬ್ ಚಾನಲ್ ಹಾಗೂ ನನ್ನ ಈ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ಗಳಲ್ಲಿ ಇಡಿ. ದಯವಿಟ್ಟು ಪ್ರಶ್ನೆಗಳನ್ನು ಇನ್ಬಾಕ್ಸ್ ಮಾಡಲು ಹೋಗಬೇಡಿ, ಏಕೆಂದರೆ ನಾನು ಇನ್ಬಾಕ್ಸ್ಗೆ ಉತ್ತರ ಕೊಡಲ್ಲ. ಪಾರದರ್ಶಕವಾಗಿ ಮುಂದೆ ಬಂದು ಮಾತನಾಡುವವರಿಗೆ ಮಾತ್ರ ಆ ಅವಕಾಶವನ್ನು ಕೊಡುತ್ತೇನೆ. ಎರಡನೇದಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಇತರೆ ಭಾಷೆಗಳಲ್ಲಿ ಅಂದರೆ ಹಿಂದಿ, ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಈ ವಿಚಾರಗಳು ಎಲ್ಲರಿಗೂ ತಲುಪಲಿ ಎನ್ನುವುದೇ ನನ್ನ ಉದ್ದೇಶ. ಬೆಂಕಿ ಚಂಡು ಯಾವುದೇ ಪಕ್ಷಗಳ ಜೊತೆಗಿಲ್ಲ, ಪ್ರಜೆಗಳ ಜೊತೆಗಿದ್ದಾನೆ. ಪ್ರಜಾಕೀಯ ಪಕ್ಷದಿಂದ ಪ್ರಭಾವಿತನಾಗಿರುವ ಬೆಂಕಿ ಚಂಡು ಪ್ರಜಾಕೀಯ ಪಕ್ಷ ಹೇಗೆ ಪ್ರಜೆಗಳ ಜೊತೆಗಿದೆಯೋ ಹಾಗೆ ಪ್ರಜೆಗಳ ಧ್ವನಿಯಾಗಿರ್ತಾನೆ. ನೀವು ಈ ವಿಡಿಯೋವನ್ನು ನೋಡಿ ನಿಮ್ಮ ಬೆಂಬಲ ಸೂಚಿಸಿದ್ದರೆ ನಿಮಗೆ ಧನ್ಯವಾದಗಳು. ಸೂಚಿಸದಿದ್ದರೂ ಕೂಡ ನಿಮಗೆ ಧನ್ಯವಾದಗಳು. ಯಾಕೆಂದರೆ ನೀವು ಈ ವಿಚಾರಗಳನ್ನು ನೋಡಿರುವುದರಿಂದ ನಿಮಗೆ ಒಂದಲ್ಲ ಒಂದು ದಿನ ಇದು ಅರ್ಥ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಮತ್ತೆ ಸಿಗೋಣ, ಮಾತಾಡ್ತಾ ಇರೋಣ.